ಪ್ರತಿಪಕ್ಷ ನಾಯಕ ನಾನು ಅದರಲ್ಲಿ ಅನುಭವ ಇದ್ದೀನಿ. ಅದಕ್ಕೋಸ್ಕರ ಹಿಂದೇನೂ ಕೂಡ ನಮ್ಮ ರವಿ ಅವರು ಎತ್ತಿರೋ ಪ್ರಶ್ನೆ ಸಾಮಾಜಿಕ ಪಿಡುಗಷ್ಟೇ. ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಅವರೇನೋ ಸಣ್ಣ ಮಂಡ್ಯ ಸುದ್ದಿ ಹೇಳ್ತಾ ಇದ್ರು. ಒಂದೊಂದು ಕ್ರಿಕೆಟ್ ಮ್ಯಾಚ್ಗೆ 1,000 ಕೋಟಿ ನಡೀತು. 1,000 ಕೋಟಿ, 1,000. ಇವರೇ ಹೇಳ್ಬಿಟ್ರು ಆ ಹಳ್ಳಿಗಳಲ್ಲಿ ಇರೋರ್ನೆಲ್ಲ ಮಟ್ಟ ಹಾಕ್ಬಿಡಿ ಅಂತ. ಅಲ್ಲೆಲ್ಲ ನಡೆಯೋದು. ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ನೆನ್ಮೊನ್ನೆ ಅವ್ರು ಫುಟ್ಪಾತ್ ಅಲ್ಲಿ ಇದ್ದವರು ಇವತ್ತು ಅವ್ರ ಮನೆಗಳು ಕಟ್ಟಿದ್ದಾರೆ. 50 ಕೋಟಿ 60 ಕೋಟಿ ಕಟ್ಟಕ್ಕಾಗಲ್ಲ ಅಷ್ಟು. ಆಯ್ತು, ಕೂತ್ಕೊಳ್ಳಿ. ಈ ತರದ್ದು ಬಹಳ ದೊಡ್ಡ ಇದಿದೆ. ಏನು ಸಣ್ಣದಾಗಿ ಏನೋ ಪೊಲೀಸ್ಗೆ ಬಗ್ತಾರೆ ಅನ್ನೋ ಮಟ್ಟದಲ್ಲಿ ಏನಿಲ್ಲ ನನ್ನ ಕಂಡಂಗೆ. ಇವರೆಲ್ಲ ಬಂದಿದ್ರು. ಇವರು ಹೆಂಗ್ ಇನ್ಫ್ಲೂಯೆನ್ಸ್ ಎಷ್ಟೆಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಸದನದಲ್ಲಿ ಇರೋರ್ನೇ ಕರ್ಕೊಂಬರ್ತಾರೆ ನಮ್ಮ ಹತ್ರಕ್ಕೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸದನದಲ್ಲಿ ಇರೋರೇ ಬಂದಿದ್ರು ಇವ್ರ ಬಗ್ಗೆ ರೆಕಮೆಂಡ್ ಮಾಡಕ್ಕೆ. ಮನೆ ಅಂದ್ರೆ ಕೆಲವರು ನನ್ಗೆ ಅನ್ಸುತ್ತೆ, ಒಬ್ಬ ಡೆವಲಪರ್ ನಮ್ಮಲ್ಲಿ ಜಯನಗರದಾಗಿದ್ದ, ಸುಮಾರು 120 ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ. 120 ಕೋಟಿ ಮನೆ ಮಠ ಆಸ್ತಿ ಗೀಸ್ತಿ ಎಲ್ಲ ಮಾರಾಟ ಆಗೋಡ್ತು. ಫುಟ್ಪಾತ್ ಬಂದ್ಬಿಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಎಲ್ಲ ರೈಡ್, ಅವನ ಹತ್ರ ರೈಡ್ ಮಾಡಿದ್ರು ದುಡ್ಡು ಸಿಗ್ಲಿಲ್ಲ, ಆ ಸ್ಥಿತಿಗೆ ಬಂದಿದ್ದಾರೆ. ಬಟ್ ಲೆಕ್ಕದಾಗಿಲ್ಲ ಇದೆಲ್ಲ ಅವಾಲ ತರ ಹೋಗಿದೆ. ಅಷ್ಟು ವರ್ಸ್ಟ್ ಇದೆ. ಇದು ಸಾಮಾನ್ಯ ಏನೂ ಆಗಲ್ಲ. ಇದಕ್ಕೇನ ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವೇನ ಮಟ್ಟ ಹಾಕ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಕಠಿಣ ಕ್ರಮ ತೆಗೆದುಕೊಂಡ್ರೇನೆ ಎಲ್ಲೋ ಒಂದು ಮಂಡ್ಯದಲ್ಲೋ ಇನ್ನೊಂದು ಕಡೆ ಏನ್ ನಡೆಯಲ್ಲ. ಇದೆಲ್ಲ ಕೇಸ್ಗೆ ಅವ್ರು ಬಗ್ಗದೇ ಇಲ್ಲ. ಕೇಸ್ಗೆ ಪೊಲೀಸ್ ಸ್ಟೇಷನ್ಗೆ ಅವ್ರು ಬಗ್ಗದೇ ಇಲ್ಲ. ಅದಕ್ಕೆ ಏನಾದ್ರೂ ಒಂದು ಇದಕ್ಕೋಸ್ಕರ ಸ್ಕ್ವಾಡ್ ಮಾಡಿ ನೀವು ಮಾಡಿದ್ರೆ ಇದಕ್ಕೊಂದು ಒಳ್ಳೆಯ ಹೆಸರು ಬರ್ತದೆ. 100 ಕುಟುಂಬ ಉಳಿಸ್ದಂಗೆ ಅವಕಾಶನೂ ಕೂಡ ಸರ್ಕಾರಕ್ಕೆ ಬರ್ತದೆ. ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ. ಇಡೀ ದೇಶದಲ್ಲೇ ಇದೆ ಇದು. ಇದು ಕೇವಲ ಚರ್ಚೆ ಮಾಡಿ ಪ್ರತಿಪಕ್ಷ ನಾಯಕರು ಮಾತಾಡಿದ್ದಾರೆ. ಮನೆ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ವಿನಂತಿ ಮಾಡ್ಕೊತೀನಿ, ದೇಶದಲ್ಲೇ ಬದಲಾವಣೆ ತರುವಂತ ಎಷ್ಟೋ ರಾಜಕಾರಣಿಗಳು ಇದರಲ್ಲಿದ್ದಾರೆ. ರಾಜ್ಯದೊಳಗಡೆ ಅಟ್ಲೀಸ್ಟ್ ಕಡಿವಾಣ ಹಾಕಲಿ ಅಧ್ಯಕ್ಷರೇ. ದೇಶದಲ್ಲಿ ಕಡಿವಾಣ ರಾಜ್ಯದೊಳಗಡೆ ಕಡಿವಾಣ ಹಾಕಲಿ.